ಎಲ್ಲರಿಗೂ ನಮಸ್ಕಾರ. ಬಹಳ ವಿದ್ಯಾರ್ಥಿ ಕೇಳ್ತಾ ಇದ್ರಿ ಸರ್ CTET ಅಪ್ಲಿಕೇಶನನ್ನು ನೀವು ಕೂಡ ಹಾಕಿದ್ರಾ ಅಂತ. ಅಫ್ಕೋರ್ಸ್ ನಾನು ಕೂಡ CTET ಅಪ್ಲಿಕೇಶನನ್ನು ಹಾಕಿದ್ದೇನೆ, ಸಬ್ಮಿಟ್ ಕೂಡ ಮಾಡಿ ಸಕ್ಸಸ್ಫುಲ್ ಕೂಡ ಆಗಿದೆ. ಸೊ ಈ ರೀತಿಯಾಗಿ ನಮ್ಗೆ ಕೂಡ ಮೆಸೇಜ್ ಬಂದಿದೆ. ಇಲ್ಲ ಅಂದರೆ ನಿಮಗೆ ಕನ್ಫರ್ಮೇಷನ್ ಪೇಜನ್ನು ನೀವು ನಿಮ್ಮ CTET ವೆಬ್ಸೈಟಲ್ಲಿ ಹೋಗಿ ಲಾಗಿನ್ ಆಗಿ ನೀವು ನಿಮ್ಮ ಒಂದು ಪ್ರಿಂಟನ್ನು ತಗೋಬೇಕಾಗ್ತದೆ. ಇವತ್ತು ನಾನು ಏನು ಹೇಳಕ್ಕೆ ಬಂದೇನೆ ಅಂತಂದರೆ, ಈಗ CTET ಪರೀಕ್ಷೆ ಫೆಬ್ರವರಿ ಮೊದಲನೇ ವಾರದೊಳಗೆ ಇದೆ ಅಂತ ಅಂದ್ಕೊಳ್ತೀನಿ ನಾನು. ಅಫ್ಕೋರ್ಸ್ ಇದೆ. ಈಗ ನಮಗೆ 37 ದಿನ ಸಮಯವಿದೆ. ಈ 37 ದಿನದೊಳಗಡೆ ನಾವು ಯಾವ ರೀತಿ ಎಲ್ಲ ಓದಬೇಕಾಗಿದೆ, ಹೇಗೆಲ್ಲ ಓದಬೇಕಾಗಿದೆ, ಮತ್ತು ಏನೆಲ್ಲ ಓದಬೇಕಾಗಿದೆ ಅನ್ನುವಂಥ ಕೆಲವೊಂದಿಷ್ಟು ಅಂಶಗಳನ್ನು ನಾನು ನಿಮಗೆ ಇವತ್ತಿನ ದಿನ ಮನದಟ್ಟು ಮಾಡ್ಕೊಳ್ಳಿಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿಗೆ ನನ್ನ ಚಾನಲನ್ನು ವೀಕ್ಷಿಸ್ತಿದ್ದೀರೋ ಅಥವಾ ಮೊದಲ ಬಾರಿಗೆ CTET ಪರೀಕ್ಷೆಯನ್ನು ಬರಿತಾ ಇದ್ದೀರೋ, ನಿಮಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗ್ತಾ ಇದೆ. ಮೊದಲಿಗೆ ನಿಮಗೆ ಗೊತ್ತಿರೋ ಹಾಗೆಯೇ ನೀವು CTET ಅಪ್ಲಿಕೇಶನನ್ನು ಹಾಕುವಾಗ ಲ್ಯಾಂಗ್ವೇಜ್ 1 ಕನ್ನಡ ಅಂತಾದರೂ ಆಯ್ಕೆ ಮಾಡಿರ್ಬೋದು, ಅಥವಾ ಇಂಗ್ಲೀಷ್ ಅಂತಾದರೂ ಆಯ್ಕೆ ಮಾಡಿರ್ಬೋದು. ಕೆಲವೊಬ್ಬರು ಹಿಂದಿ ಮತ್ತು ಉರ್ದು ಮಾಡಿರಿ, ನೋ ಇಶ್ಯೂಸ್. ಲ್ಯಾಂಗ್ವೇಜ್ 2 ನೀವು ಇಂಗ್ಲೀಷನ್ನು ಆಯ್ಕೆ ಮಾಡ್ಕೊತಿರ್ತೀರಿ ಅಥವಾ ಬೇರೆ ಯಾವುದಾದ್ರು ಭಾಷೆ ಆಯ್ಕೆ ಮಾಡ್ಕೊತಿರ್ತೀರಿ. ಮೊದಲಿಗೆ ನಾನು CDP ಬಗ್ಗೆ ಮಾತಾಡ್ತೀನಿ. CDP ಅಂದರೆ ನಿಮಗೆಲ್ಲ ಗೊತ್ತೇ ಇದೆ. ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಗಿ ಅಂತ ನಾವು ಕನ್ನಡದೊಳಗಡೆ ನಾವು ಸಾಮಾನ್ಯವಾಗಿ ಕರ್ನಾಟಕದೊಳಗೆ ಇದಕ್ಕೆ ಸೈಕಾಲಜಿ ಅಥವಾ ಎಜುಕೇಷನ್ ಸೈಕಾಲಜಿ, ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕರಿತೀವಿ. ಇದು ಇಂಗ್ಲೀಷ್ನಲ್ಲಿ, ಇಟ್ ಮೀನ್ಸ್ ಹಿಂದಿ ಅಥವಾ ಇಂಗ್ಲೀಷ್ನಲ್ಲಿ ಪ್ರಶ್ನೆ ಪತ್ರಿಕೆ ಇರೋದ್ರಿಂದ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಪ್ರಶ್ನೆ ಪತ್ರಿಕೆ ಇರ್ತೈತಿ. ಇದು ನೆನಪಿರಲಿ ನಿಮಗೆ. ಮೊದಲ 1 ರಿಂದ 30 ಪ್ರಶ್ನೆಗಳು ಏನು ಬರ್ತಾವಲ್ಲ, ಅವು CDPಯಿಂದ ಬರ್ತಾವ. ಈ CDPಗೆ ಏನು ಓದಬೇಕು ಅನ್ನೋದು ದೊಡ್ಡ ಪ್ರಶ್ನೆ ಆಗ್ತದೆ. CDPಗೆ ಏನು ಓದಬೇಕು ಅನ್ನೋದಾದರೆ ನೋಡಿರಿ, CDPಗೆ ಹಿಮಾಂಶಿ ಸಿಂಗ್ ಮೇಡಮ್ ಅವ್ರದ್ದು ನೋಟ್ಸ್ ಇದೆ, ಓಕೆನಾ. ಸೊ ಆ ನೋಟ್ಸು ಅವ್ರ ಟೆಲಿಗ್ರಾಮ್ ಚಾನಲ್ ಕೂಡ ಸಿಗ್ತದೆ. CDPಗೆ ಈ ಹಿಮಾಂಶು ಸಿಂಗ್ ಅವರೇ ಏನು ಮಾಡಿದ್ದಾರೆ, ಒಂದು ಮ್ಯಾರಥಾನ್ ಕ್ಲಾಸನ್ನು ಮಾಡಿದ್ದಾರೆ. ಮ್ಯಾರಥಾನ್ ಕ್ಲಾಸ್ ಅಂದರೆ ಕಂಪ್ಲೀಟ್ 2 ಅವರ್ಸ್ದು ಸುಮಾರು 120 ನಿಮಿಷ ಕಂಪ್ಲೀಟ್ ಆಗಿ ಸೈಕಾಲಜಿಯನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದು ನಿಮಗೆ ಗೊತ್ತಿರಲಿ ಒಂದೇದು. ಈಗ CDPಗೆ ನೀವು ಇದನ್ನು ಒಂದು ದಿನ ಮಾಡ್ಬೋದಲ್ವಾ. CDPನ ಒಂದು ದಿನ ನೀವು 2 ತಾಸಿನ ಕ್ಲಾಸ್ ಕೇಳಿ 2 ದಿನ ನೋಟ್ಸ್ ಓದ್ಬಿಟ್ರೆ ಮುಗೀತು, ಹೌದಲ್ವಾ. ಸೊ ನೀವು ಅನ್ಕೋಬಾರ್ದು, ಸರ್ ಏನು ರೀ ಸರ್ 2 ದಿನದಾಗ ಓದಿದ್ರೆ ಎಲ್ಲ ಅರ್ಥ ಆಗುತ್ತಾ. ನೋಡಪ್ಪ, ನಾನು ನಿಮಗೆ 100% ಅರ್ಥ ಆಗಲಿ ಅನ್ನೋದು ನೋಟ್ಸ್ ಇಂಪಾರ್ಟೆಂಟ್ ಅಲ್ಲ. ಅಲ್ಲಿ 50% ಅರ್ಥ ಆಗಬೇಕು. ಇನ್ನು 50% ಎಲ್ಲಿಂದ? ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಬೇಕು, ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಬೇಕು ನಾವು. ಅಲ್ಲಿಂದ ನಿಮಗೆ ಹೆಲ್ಪ್ಫುಲ್ ಆಗ್ತದೆ. ಸರ್ ಇದು CDP ಆಯಿತು. ಮತ್ತು ವಾಟ್ ಅಬೌಟ್ ಪೇಪರ್ 2 ಅಬೌಟ್ ಅವರ್ ಸಬ್ಜೆಕ್ಟ್ ಮೀನ್ಸ್ ಇಲ್ಲಿ ಸೋಷಿಯಲ್ ಅಂತ ಬರ್ತದೆ ಕೆಲವೊಬ್ಬರದು, ಆರ್ಟ್ಸ್ ಸ್ಟೂಡೆಂಟ್ಸದು, ಸೈನ್ಸ್ ಅಂತ ಇನ್ನೊಬ್ಬರದ್ದು ಬರ್ತದೆ. ನಾನು ಮೊದಲಿಗೆ ಸೋಷಿಯಲ್ ಬಗ್ಗೆ ಹೇಳ್ತೀನಿ. ಈ ಸೋಷಿಯಲನ್ನು ಹೆಂಗೆ ಟ್ಯಾಕಲ್ ಮಾಡಬೇಕು ಅಗೇನ್ ಮತ್ತೆ ನಿಮ್ಗೆ ಹೇಳ್ತೀನಿ. NCERT's ಬುಕ್ಸ್ ಇದ್ದರೆ ನೀವು ಅವುಗಳನ್ನು ಬಳಕೆ ಮಾಡ್ಬೋದು. NCERT'ಸಲ್ಲಿ ನೀವು 6th 7th ಮತ್ತು 8th, ಓಕೆನಾ. 6th ಜಾಗ್ರಫಿ, ಹಿಸ್ಟ್ರಿ ಮತ್ತು ಪೊಲಿಟಿಕಲ್ ಸೈನ್ಸ್, 7th ಜಾಗ್ರಫಿ, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಅಗೇನ್ 8th ಕೂಡ ಹೀಗೆ ನೀವು 9 ಪುಸ್ತಕಗಳನ್ನು ಅಥವಾ 9 ಪುಸ್ತಕಗಳನ್ನು ರೀಸೆಂಟಾಗಿ 6th ಮರ್ಜ್ ಮಾಡಿದ್ದಾರೆ, 3 ಪುಸ್ತಕಗಳನ್ನು. ಸೊ ರೀಸೆಂಟ್ ಅಡಿಷನ್ ಪಬ್ಲಿಕೇಶನ್ ಮಾಡಿರುವಂಥ ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ NCERT ಬುಕ್ಸ್ ತೊಗೊಂಡು ಓದ್ರಿ, ನೋ ಇಶ್ಯೂಸ್. ಪೇಪರ್ ಸಿಗ್ತದೆ, ಅಫ್ಕೋರ್ಸ್ ಸಿಗ್ತದೆ. ನಿಮ್ಗೆ ಏನಾದರೂ ಪ್ರಶ್ನೆ ಪತ್ರಿಕೆ ಬೇಕಾದರೆ ಈ ಸ್ಕ್ರೀನ್ ಮೇಲೆ ಕಾಣುವಂತಹ ವಾಟ್ಸಪ್ ನಂಬರ್ಗೆ ನೀವು ಸಂಪರ್ಕಿಸ್ಬೋದಾಗಿದೆ, ಓಕೆನಾ. ಇನ್ನೊಂದು ಸಲ ಹೇಳ್ತೀನಿ, 95907339 ಮತ್ತು 76 ಅಂತ, ಓಕೆ. ಸೊ ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ, 95907339 ಮತ್ತು 76 ಅಂತ. ಸೊ ಈ ವಾಟ್ಸಪ್ ಸಂಖ್ಯೆಗೆ CTET ಪ್ರಶ್ನೆ ಪತ್ರಿಕೆ ಬೇಕು ಅಂತಂದರೆ ಮತ್ತು ಸಾಲ್ವ್ ಕ್ವಶನ್ ಪೇಪರ್ಸ್ ಬೇಕು ಅಂತಂದರೆ ಸಂಪರ್ಕಿಸ್ಬೋದು. ಸಾಮಾನ್ಯವಾಗಿ ನಿಮಗೆ 10 ರಿಂದ 11 ಆನ್ಲೈನ್ CBT ಮೋಡ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುವಂಥ ಕ್ವಶನ್ ಪೇಪರ್ಸ್ ಸಾಲ್ವ್ ಸಿಗ್ತಾವೆ. 3 ರಿಂದ 4 ಆಫ್ಲೈನ್ ಒಳಗೆ ಆಗಿರುವಂತಹ ಒರಿಜಿನಲ್ ಕ್ವಶನ್ ಪೇಪರ್ಸ್ ಅಲಾಂಗ್ ವಿತ್ ದಟ್ ಕೀ ಆನ್ಸರ್ಸ್ ಕೂಡ ಸಿಗ್ತಾವೆ. ನೀವು ಇದಕ್ಕೆ ಸಂಪರ್ಕಿಸ್ಬೋದು. ಸೊ ಸಾಮಾನ್ಯವಾಗಿ ಇದನ್ನು ನಿಮಗೆ ನಾನು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಕೊಡ್ತೀನಿ. ಸೊ 30 ರೂಗಳಲ್ಲಿ ನಿಮಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಸೊ PDF ನೀವು ಪಡಿಬೋದು. ಅವುಗಳನ್ನು ಪ್ರಿಂಟೌಟ್ ತೆಗೆಸೋದ್ರ ಮುಖಾಂತರ ನೀವು ಓದ್ಬೋದು. ಇದು ಸೋಷಿಯಲ್ ಸೈನ್ಸ್ ಆಯಿತು. ಇನ್ನು ವಾಟ್ ಅಬೌಟ್ ಸರ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಅಂತ ಕೇಳೋದಾದರೆ, ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ಗೂ ಕೂಡ ವೆರಿ ಸಿಂಪಲ್. ಮೊದಲಿಗೆ ನೀವು ಪ್ರಶ್ನೆ ಪತ್ರಿಕೆಯನ್ನು ನೋಡಬೇಕು. ಸಾಮಾನ್ಯವಾಗಿ 6, 7, 8 ತರಗತಿ ಪುಸ್ತಕಗಳನ್ನು ಓದಬೇಕಂತಾರೆ. ಬಟ್ ದ ಡಿಫಿಕಲ್ಟಿ ಲೆವೆಲ್ ಆಫ್ ದ ಎಕ್ಸಾಮಿನೇಷನ್ ವಿಲ್ ಬಿ ಓಕೆ 10th ಕ್ಲಾಸ್ವರೆಗೂ ಕೂಡ ಇರ್ತದೆ, ಅಂಟಿಲ್ 10th ಕ್ಲಾಸ್. ನೋಡಿ, ಈಗ 10th ಕ್ಲಾಸ್ವರೆಗೆ ನಿಮಗೆ ಅಪ್ಲೈ ಮಾಡಿ ಹೇಳ್ತಾರೆ ಅಂತಂದರೆ ಯು ಹ್ಯಾವ್ ಟು ಸಾಲ್ವ್ ಆಲ್ ದ 10th ಕ್ಲಾಸ್ ಪ್ರಾಬ್ಲಮ್ಸ್ ಅಲಾಂಗ್ ವಿತ್ ದಟ್ ಸೊಲ್ಯೂಷನ್ಸ್ ಅಂತ ಹೇಳ್ತೀನಿ ನಾನು. ಸೊ 9th ಮತ್ತು 10th ಕ್ಲಾಸ್ನಲ್ಲಿರುವಂಥ ಟೆಕ್ಸ್ಟ್ ಬುಕ್ಸ್ಗಳನ್ನು ಕೂಡ ನೀವು ಓದಬೇಕಾಗ್ತದೆ. ಸೊ ದಟ್ ಮೀನ್ಸ್ 6th to 10th ಈಸ್ ಮಿನಿಮಮ್, ಓಕೆ, ಲೆವೆಲ್ ಆಫ್ ಸ್ಟಡಿ ಅಂತ ಹೇಳ್ತೀನಿ. ಮ್ಯಾಕ್ಸಿಮಮ್ ಅಂದರೆ 12th ಕ್ಲಾಸಿನ ಮಟ್ಟನೂ ಮಾಡಬಹುದು, ದಟ್ ಈಸ್ ಫೈನ್ ಅಂತ. ಸರ್ DSCRT ಅಂದರೆ ಸ್ಟೇಟ್ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ ಆ್ಯಂಡ್ ದ ಸೆಂಟ್ರಲ್ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ NCERT ಏನಾದ್ರು ಡಿಫ್ರೆಂಟ್ ಇದೆಯಾ? ಸ್ವಲ್ಪ ಡಿಫ್ರೆನ್ಸ್ ಕಂಡು ಬರ್ತಾವೆ.
ಏನು ಒಂದು ಕವರ್ ಪೇಜನ್ನು ಇಟ್ಕೊಂಡು ಅದರೊಳಗೆ ಕಂಟೆಂಟ್ ಅಂತ ಹೇಳ್ಬೋದು. ಬಟ್ ಇವಾಗ ಸೈನ್ಸ್, ವಿಶೇಷವಾಗಿ ಸೈನ್ಸಲ್ಲಿ ಕೂಡ NCERT ಮತ್ತು DSCRTಸದ್ದು ಸೇಮ್ ಕಾಂಟೆಂಟನ್ನು ಕ್ರಿಯೇಟ್ ಮಾಡಿರೋದ್ರಿಂದ ಒಂದು ಸಲ ನೀವೇನು ಮಾಡಬೇಕು, ನಿಮಗೆ ನಾನು ಅಗೇನ್ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಸ್ಟೇಟ್ ಬುಕ್ಸ್ಗಳನ್ನು ಮುಂದಿಟ್ಕೊಂಡು NCERT's ವೆಬ್ಸೈಟಿಗೆ ಹೋಗಿ NCERT ಟೆಕ್ಸ್ಟ್ ಬುಕ್ ಅಂತ ನೀವು ಗೂಗಲಲ್ಲಿ ಟೈಪ್ ಮಾಡಿ PDF ಅನ್ನು ಡೌನ್ಲೋಡ್ ಮಾಡಿಕೊಂಡು, ಸೊ ಕರ್ನಾಟಕದ ಟೆಕ್ಸ್ಟ್ ಬುಕ್ಸು ಮತ್ತು ಅಗೇನ್ ಸೆಂಟ್ರಲ್ ಗೌರ್ಮೆಂಟ್ NCERT 6th ಸೈನ್ಸ್ ಟೆಕ್ಸ್ಟ್ ಬುಕ್ಸು ಒಂದೇ ಇದೆನಾ ಅಂತಂದು ರೀಚೆಕ್ ಮಾಡಿ ಓದ್ಬೋದು. ಸರ್ ನಮಗೆ ಇಷ್ಟೆಲ್ಲ ಓದಲಿಕ್ಕೆ ಸಮಯ ಇಲ್ಲ ಅನ್ನೋದಾದರೆ ನೀವು ಕ್ವಶನ್ ಪೇಪರ್ಸನ್ನು ಬಿಡಿಸ್ಬೇಕು. ಕ್ವಶನ್ ಪೇಪರ್ಸ್ ಒಳಗಡೆ ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ಬಂದಿರ್ತದೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದರೆ, ಕ್ವಶನ್ ಪೇಪರ್ಸಲ್ಲಿ ಬರೀ ಲೈಟ್ ಬಗ್ಗೆ ಮೇಲೆ ಕ್ವಶನ್ಸ್ ಬರ್ತಾಯಿತ್ತು, ಓಕೆ, ಲೈಟ್ನಿಂಗ್ ಮೇಲೆ ಅಥವಾ ಲೈಟ್ ಮೇಲೆ ಕ್ವಶನ್ಸ್ ಬರ್ತಾಯಿತ್ತು, ಅಥವಾ ಬಯೋಲಾಜಿ ಒಳಗಡೆ ಪ್ಲಾಂಟ್ ಟಿಶ್ಯೂ ಮೇಲೆ ಕ್ವಶನ್ಸ್ ಬರ್ತಾಯಿತ್ತು. ಅಂದರೆ ಈಗ ಸ್ಪೆಸಿಫಿಕ್ ಆಗಿ ಕೆಲವೊಂದಿಷ್ಟು ಟಾಪಿಕ್ಸ್ ಇರ್ತಾವೆ, ಆ ಟಾಪಿಕ್ಸನ್ನು ಫಸ್ಟ್ ನೀವೇನು ಮಾಡಬೇಕು, 100% ಓದಬೇಕು. ಓಕೆನಾ? ಹಿಂಗೆ ನೀವು ಒಂದು ಲಿಸ್ಟ್ ಮಾಡಬೇಕು, 1 2 3 4 ಅಂತಂದು ಒಂದು 30 ಟಾಪಿಕನ್ನು ಲಿಸ್ಟ್ ಮಾಡಿ ಸೋಷಿಯಲ್ ಅಥವಾ ಸೈನ್ಸಲ್ಲಿ ಅವುಗಳನ್ನು ನೀವು ಕವರ್ ಮಾಡಿದರೆ ಮುಗೀತು. ಇದು ಕ್ಲಿಯರ್ ಆಯಿತು. ಇನ್ನು ಸರ್ ಅಗೇನ್ ಮತ್ತೆ ಈ ಕ್ವಶನ್ ಪೇಪರ್ಸ್ ಬಿಡಿಸೋದ್ರಿಂದ ನಾನು 100% ಪಾಸ್ ಆಗ್ತೀನಾ? ನೋಡಿ, ನಿಮಗೆ ಕ್ವಶನ್ ಪೇಪರ್ಸನ್ನು ಬಿಡಿಸೋದು ದಟ್ಸ್ ಅ ಪಾರ್ಟ್ ಆಫ್ ದ ಎಕ್ಸಾಮಿನೇಷನ್ ಪ್ರಿಪ್ರೇಷನ್, ಬಟ್ ದಟ್ ಈಸ್ ನಾಟ್ ಅ ಫೈನಲ್ ಪ್ರಿಪ್ರೇಷನ್ ಫಾರ್ ದ ಎಕ್ಸಾಮಿನೇಷನ್. ಸೊ ಇದು ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಇದಾದಮೇಲೆ ಏನು ಮಾಡಬೇಕು ಅಂತಂದರೆ, ಐ ರಿಕ್ವೆಸ್ಟ್ ಯು ಟು ಬೈ ದ ಏನು ತೊಗೋಬೇಕು ಅಂತಂದರೆ, CTETದು ಪ್ರಾಕ್ಟೀಸ್ ಟೆಸ್ಟ್ ಕ್ವಶನ್ ಪೇಪರ್ಸ್ ಬರ್ತಾವೆ. ಪ್ರಾಕ್ಟೀಸ್ ಟೆಸ್ಟ್ ಸರ್, ಪ್ರಾಕ್ಟೀಸ್ ಟೆಸ್ಟ್ ಮಾಡೋಕ್ಕೆ ಟೈಮ್ ಇಲ್ಲ ನೋಡಿರಿ. ನೀವು ಎಲ್ಲಿವರೆಗೆ ಪ್ರಶ್ನೆಗಳನ್ನು ಓದಿ ನಿಮ್ಮ ತಲೆಗೆ ನೀವು ಅದನ್ನು ಹೇಳಬೇಕು. ನೀವು ಅಂದರೆ ನಿಮ್ಮ ತಲೆ ವಿಚಾರ ಮಾಡಬೇಕಷ್ಟು ಬೇಗನೆ ಅದು ಗ್ರಾಸ್ ಮಾಡಿಕೊಂಡು ಪ್ರಶ್ನೆಯನ್ನು ಟ್ಯಾಕಲ್ ಮಾಡಬೇಕು ಅಂತಂದರೆ ನೀವು ಒಂದು ಕನಿಷ್ಠ ಅಂದರೆ 1000 ಕ್ವಶನ್ಸ್ಗಳನ್ನು ಬಿಡಿಸಬೇಕು ನೀವು ಪ್ರತಿಯೊಂದು ಸಬ್ಜೆಕ್ಟಲ್ಲಿ. ಈಗ ಉದಾಹರಣೆ CDPಯಲ್ಲಿ 1000 ಕ್ವಶನ್ಸು, ಮತ್ತು ಸೋಷಿಯಲಲ್ಲಿ 1000 ಕ್ವಶನ್ಸು, ಸೈನ್ಸಲ್ಲಿ 1000 ಕ್ವಶನ್ಸು, ಹೀಗೆ ಬಿಡಿಸಿದಾಗ ಅಂದರೆ ನಿಮಗೆ ಒಂದು ತಾರ್ಕಿಕತೆ, ನಾವು ಏನು ಹೇಳ್ತೀವಲ್ಲ, ಒಂದು ವಿಮರ್ಶೆ ಮಾಡುವಂತಹ ಒಂದು ಕೌಶಲ್ಯ, ದ ಸ್ಕಿಲ್, ಅದು ಏನೈತೆ ಬೆಳೀತಾ ಹೋಗ್ತದೆ. ಓಕೆನಾ? ಇದು ನಿಮಗೆ ಕ್ಲಿಯರ್ ಇರಲಿ. ಮತ್ತೊಂದು ವಿಷಯ ಏನಪ್ಪ ಅಂತಂದರೆ, ಈಗ ಮ್ಯಾಥಮೆಟಿಕ್ಸ್ದವರು ಕೂಡ ಎವ್ರಿ ಡೇ ನೀವು ಸಾಲ್ವ್ ಮಾಡಲೇಬೇಕು. ಇದು ನಿಮ್ಗೆ ಕ್ಲಿಯರ್ ಆಯಿತು. ಸರ್ ಮತ್ತು ವಾಟ್ ಅಬೌಟ್ ನಮಗೆ ನಾನು ಕನ್ನಡ ಲ್ಯಾಂಗ್ವೇಜನ್ನು ತೆಗೆದುಕೊಂಡಿದ್ದೇನೆ, ಏನು ಮಾಡಬೇಕು ಅಂತ. ಅಗೇನ್ ಕನ್ನಡ ಲ್ಯಾಂಗ್ವೇಜಿಗೆ ನಾನು ನೋಟ್ಸನ್ನು ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಅವುಗಳನ್ನು ಫಾಲೋ ಮಾಡ್ಬೋದು. ಅಂದರೆ ಪೆಡಗಾಗಿ ನೋಟ್ಸ್ ಕೊಟ್ಟಿರ್ತೀನಿ. ನೀವು ಗ್ರಾಮರ್ ಪಾಯಿಂಟ್ಸನ್ನು ನೀವು ಅಗೇನ್ ನಿಮಗೆ ಕೆಲವೊಂದಿಷ್ಟು ಗ್ರಾಮರ್ ವೆರಿ ಇಂಪಾರ್ಟೆಂಟ್ ಗ್ರಾಮರ್ ಪಾಯಿಂಟ್ಸ್ ಯಾವುದಪ್ಪ ಅಂತಂದರೆ, ಅಗೇನ್ ವಿಭಕ್ತಿ ಪ್ರತ್ಯಯ ಅಂತ ಬರ್ತದೆ, ಸಂಧಿ ಅಂತ ಬರ್ತದೆ, ಸಮಾಸ ಅಂತ ಬರ್ತದೆ, ಮತ್ತು ಅನ್ಯ ದೇಶೀಯ ಪದಗಳು ಮತ್ತು ದೇಶೀಯ ಪದಗಳು ಅಂತ ಬರ್ತಾವೆ, ಮತ್ತು ಜೋಡಿ ನುಡಿಗಳು ಅಂತ ಬರ್ತದೆ. ಇವುಗಳನ್ನು ನೀವು ಏನು ಮಾಡಬೇಕು, ಸಂಪೂರ್ಣವಾಗಿ ಪ್ರಶ್ನೆ ಪತ್ರಿಕೆಗಳು ಯಾವ್ಯಾವ ಟಾಪಿಕ್ ಇದಾವಲ್ಲ ಅವುಗಳನ್ನು ಒಂದು ಕಡೆ ಬರೆದಿಟ್ಕೊಂಡು ಅವುಗಳ ಮುಖಾಂತರ ನೀವು ಓದಬೇಕಾಗ್ತದೆ. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಓಕೆನಾ? ಇದು ಆಯಿತು. ಇನ್ನು ವಾಟ್ ಅಬೌಟ್ ಇಂಗ್ಲೀಷ್ ಅಂತಂದಾಗ ನೋಡಿ, ಇಂಗ್ಲೀಷ್ ಅಂತ ಬಂದಾಗ ಇಂಗ್ಲೀಷ್ ಈಸ್ ನಾಟ್ ಅ ಡಿಫಿಕಲ್ಟ್ ಸಬ್ಜೆಕ್ಟ್, ಬಟ್ ವೆನ್ ಯು ಫೀಲ್ ದಟ್ ಇಟ್ ಈಸ್ ಡಿಫಿಕಲ್ಟ್, 100% ಇಟ್ಸ್ ಅ ಡಿಫಿಕಲ್ಟ್ ಸಬ್ಜೆಕ್ಟ್. ಓಕೆನಾ? ನೋಡಿ, ಈಗ ಲ್ಯಾಂಗ್ವೇಜ್ ಅಂತ ಬಂದಾಗ, ಓಕೆ, ಯಾರು ಲ್ಯಾಂಗ್ವೇಜ್ 1 ಆಗಿ ಆಯ್ಕೆ ಮಾಡ್ಕೊಂಡಿರಿ ಇಂಗ್ಲೀಷನ್ನು, ಓಕೆನಾ, ಅವ್ರಿಗೆ ಹೇಳೋದಾದರೆ ನೋಡಿ, ನಿಮಗೆ ಒಂದು ಪ್ಯಾಸೇಜ್ ಇರ್ತದೆ, ಓಕೆನಾ, ಒಂದು ಪ್ಯಾಸೇಜ್ ಇರ್ತದೆ, ಪ್ಯಾರಾಗ್ರಾಫ್ ಇರ್ತದೆ, ಒಂದು ಪೊಯಮನ್ನು ನೀವು ಬಿಡಿಸ್ಬೇಕಾಗಿರ್ತದೆ. ಓಕೆನಾ? ಇದು ನಿಮಗೆ ಕ್ಲಿಯರ್ ಇರಲಿ. ಓಕೆನಾ? ಸೊ ಇದ್ರ ಮುಖಾಂತರ ನೀವು ಹೆಚ್ಚಿಗೆ ಮಾರ್ಕ್ಸನ್ನು ತೆಗೆದುಕೊಳ್ಬೋದು. ಇನ್ನು ಅದ್ರ ಜೊತೆಗೆ ಇಲ್ಲಿ CTETದು ಓಕೆನಾ, ಏನು ಕ್ವಶನ್ಸ್ಗಳು ಇದಾವಲ್ಲ, ಸಾಮಾನ್ಯವಾಗಿ ಇಂಗ್ಲೀಷದು ಪೆಡಗಾಗಿ ಕ್ವಶನ್ಸ್ ಇದಾವಲ್ಲ, ಅವೆಲ್ಲ ಬೇರೆ ಭಾಷೆಗಳಿಗೆ, ಕನ್ನಡ ಭಾಷೆಯಲ್ಲಿ ಭಾಷೆ 1 ಇಂಗ್ಲೀಷನ್ನಾಗಿ ಯಾರೇ ಆಯ್ಕೆ ಮಾಡ್ಕೊಂಡಿರ್ತೀರಿ, ಅಥವಾ ಕನ್ನಡ ಭಾಷೆಯನ್ನು 1 ಯಾರೇ ಆಯ್ಕೆ ಮಾಡ್ಕೊಂಡಿರ್ತೀರಿ. ಉದಾಹರಣೆಗೆ ನಾನು ಇಂಗ್ಲೀಷ್ ಲ್ಯಾಂಗ್ವೇಜ್ 1 ಅನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ಏನು ಪೆಡಗಾಗಿ ಕ್ವಶನ್ಸ್ ಬರ್ತಾವಲ್ಲ ಅವೇ ಕನ್ನಡ ಲ್ಯಾಂಗ್ವೇಜ್ 1 ಪೆಡಗಾಗಿ ಕ್ವಶನ್ಸ್ಗಳು ಭಾಷಾಂತರ ಆಗಿರ್ತಾವೆ. ಒಂದ್ಸಲ ನೀವೇನು ಮಾಡ್ಬೋದು, ಪ್ರಶ್ನೆ ಪತ್ರಿಕೆಗಳನ್ನು ಕಂಪ್ಯಾರಿಸನ್ ಮಾಡಿ ನೋಡ್ಕೋಬೋದು, ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ. ಓಕೆನಾ? ಸೊ ಅಂದರೆ ನಾವು ಕನ್ನಡ ಲ್ಯಾಂಗ್ವೇಜ್ 1 ಏನು ಆಯ್ಕೆ ಮಾಡ್ಕೊಂಡಿರ್ತೀವಿ ಅವುಗಳನ್ನು ಜಸ್ಟ್ ಸಾಲ್ವ್ ಮಾಡಿದ್ರೆ ಮುಗೀತು. ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜ್ ಯಾರು 1 ಆಗಿ ಆಯ್ಕೆ ಮಾಡ್ಕೊಂಡು ಅವುಗಳನ್ನ ಸಾಲ್ವ್ ಮಾಡಿ. ಮತ್ತು ವಾಟ್ ಅಬೌಟ್ ನೋಟ್ಸ್ ಅಂತಂದರೆ 100% ನಿಮಗೆ ಅಗೇನ್ ನಾನು ಕೆಲವೊಂದಿಷ್ಟು ವೆರಿ ಇಂಪಾರ್ಟೆಂಟ್ ನೋಟ್ಸನ್ನು ಕೂಡ ನಾನು ಕೆಲವೊಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅವುಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದು ಆಯಿತು. ಇನ್ನು ಸರ್ ವಾಟ್ ಅಬೌಟ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡ್ತಾ ನಿಮ್ಗೆ ಐಡಿಯಾಸ್ ಬರೋಕೆ ಹೋಗ್ತಾವೆ, ಅವುಗಳನ್ನು ಮಾಡಿ ಹೆಚ್ಚು ರಿವಿಷನ್ಸ್ ಮಾಡೋದು ಬಹಳ ಮುಖ್ಯ ಆಗ್ತದೆ ಇಲ್ಲಿ. ಅದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ತೀನಿ ನಾನು. ಮತ್ತು ನೋಡಿ, ನೀವು ಹೆಚ್ಚಿಗೆ ತಿನ್ನೋದಿಲ್ಲ, ನೀವು ಕಡಿಮೆ ತಿಂದರೂ ಕೂಡ ಅದನ್ನು ನೀವೇನು ಮಾಡಬೇಕು, ಅರಗಿಸ್ಕೊಳ್ಳುವಂಥ ಶಕ್ತಿ ನಿಮ್ಮ ಕಡೆ ಇರಬೇಕು, ಅಂದರೆ ಅರ್ಥ ಮಾಡ್ಕೊಳ್ಳುವಂಥ ಇರಬೇಕು. ಮತ್ತು ಬೇಗ ಓದಿ
ಓಕೆ, ಅದನ್ನು ಅರ್ಥೈಸ್ಕೊಳ್ಳುವಂಥ ಶಕ್ತಿಯನ್ನು ನೀವು ಬೆಳೆಸ್ಕೋಬೇಕು. ಅಂದರೆ ಏನೋ ಒಂದು ನಿಮ್ಮ ಕಡೆ ಅದು ಸ್ಕಿಲ್ ಬರಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಯಾಕಂದರೆ ಪ್ರಶ್ನೆಗಳು ಲೆಂದಿ ಆಗಿರ್ತಾವೆ, ಓಕೆನಾ, ಅಷ್ಟು ಬೇಗನೆ ಅರ್ಥ ಆಗೋದಿಲ್ಲ. ಮತ್ತು ಒಂದು ಸಲ ಪ್ರಶ್ನೆ ಓದಿದಾದಮೇಲೆ ಉತ್ತರಗಳನ್ನು ನೀವು ಆಪ್ಷನ್ಸ್ಗಳನ್ನು ನೋಡ್ತೀರಿ, ಮತ್ತು ಪ್ರಶ್ನೆ ಮರೆತು ಹೋಗ್ಬಿಟ್ಟಿರ್ತದೆ. ಇದಕ್ಕೆ ಭಾಳಷ್ಟು ಪ್ರಾಕ್ಟೀಸ್ ಬೇಕಾಗ್ತದೆ. ಯಾರು ಕೂಡ ಇದು ಎಕ್ಸಾಮ್ ಭಾಳ ಡಿಫಿಕಲ್ಟಿ ಇದೆ, ಪಾಸ್ ಮಾಡೋದಿಲ್ಲ ಅಂತ ಅನ್ಕೋಬೇಡಿ. ಪ್ರತಿಯೊಬ್ಬರು ಪಾಸ್ ಮಾಡ್ಬೋದು. ನಾನು ಕೂಡ ಪಾಸ್ ಮಾಡಿದ್ದೆ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಕಂಪ್ಲೀಟಾಗಿ ಸಂಪೂರ್ಣವಾಗಿ ಅರ್ಥ ಆಗಿದೆ. ಮತ್ತು ನಿಮ್ಗೆ ಏನಾದರೂ ಪ್ರಶ್ನೆಗಳು ದಯವಿಟ್ಟು ಈ ಕೆಳಗಿನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ. ಮತ್ತು ಅದರ ಮುಂದಿನ ವಿಡಿಯೋದೊಳಗೆ ನಿಮ್ಮನ್ನು ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.